ಈಗಿನ ಕಾಲದಲ್ಲಿ ದುಡ್ಡಿದ್ದವರಿಗೆ ಮಾತ್ರ ದುನಿಯಾ ಎನ್ನುತ್ತಾರೆ. ಇದರಂತೆ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸಲು ಎದೆಯಲ್ಲಿ ತಂಬು ತಂಬು ಇದ್ದವರಿಗೆ ಮೂಲೆ ಎನ್ನುತ್ತಾರೆ. ಆದರೆ ಬಣ್ಣ ಬಣ್ಣದ ಹಕ್ಕಿಗಳ ಕಾಲಿಗೆ ಕೊಚ್ಚೋದು ಹೋಗಿ ನನಗಿಷ್ಟವಂದಕ್ಕೆ ನೆಚ್ಚು ರುಚಿ ನೋಡಿ ಅದೇ ಹಕ್ಕಿಯ ಪುಕ್ಕವನ್ನು ಕಿತ್ತು ಉಪ್ಪಚ್ಚಿಗೂಡಿನಲ್ಲಿ ಕಚ್ಚಿಟ್ಟು ಪರಾರಿಯಾಗುವನೇ ಬುದ್ಧಿವಂತ ಎನ್ನುತ್ತಾರೆ. ಈ ಬುದ್ಧಿವಂತರ ತಲೆಯಲ್ಲಿ ಮಿತ್ತವಿಲ್ಲವೆಂದು ಸತ್ತಿಲ್ಲದ ನಮ್ಮ ಈ ಊರಿಯ ಕರೆತಂದಿಯ ಪಾಟೀಲ ನನ್ನನ್ನು ನಂಬಿಕೊಂಡು ಪಟ್ಟಣದಲ್ಲಿದ್ದ ಈ ಸಿಂಹವನ್ನು ಕರೆತಂದು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿ ಮಾಡಿಕೊಂಡಿಯಾ? ಆದರೆ ಹಸಿದುಕೊಂಡ ಸಿಂಹ ತಿನ್ನುತ್ತಂದ ನೀನು ತಿಳಿದುಕೊಂಡರೆ ಅದು ಅದು ಪಾಟೀಲ ಬಣ್ಣ ಬಣ್ಣದ ಈ ರೋಗದಲ್ಲಿ ಅಮಾಯಕರ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಕಾಮ ತೃಪ್ತಿ ಕಾವಿ ತೊಟ್ಟ ಕಪಟ ಸನ್ಯಾಸನು ನಂಬಬಹುದು. ಸರ್ಕಾರದ ಕೆಲಸವೇ ದೇವರ ಕೆಲಸವೆಂದು ಸರ್ಕಾರದ ಕಣ್ಣಿಗೆ ಮಂಡರಿಸಿ ಕೂತಲೇ ಲಕ್ಷ ಲಕ್ಷ ಲಂಚ ಪಡೆದು ಆ ಲಂಚದಿಂದಲೇ ಕೋಟಿ ಕೋಟಿ ಸಂಪಾದನೆ ಮಾಡಿ 3-4 ಅಂತಸ್ತಿನ ಮನೆ ಕಟ್ಟಿಕೊಳ್ಳುವ ಕಾಕಿ ಕದಿವರನ್ನು ನಂಬಬಹುದು. ಆದರೆ ಜನ ಸೇವೆ ಜನಾರ್ದನೇ ಸೇವೆ ಎಂದು ಚುನಾವಣಾ ಪೂರ್ವದಲ್ಲಿ ಬಡಬಗ್ಗರಿಗೆ ಆಶ್ವಾಸನೆ ಕೊಟ್ಟು ಕೊನೆಗೆ ಈ ಕುರ್ಚಿ ಸಿಕ್ಕಡಲೇ ಈ ಸರ್ಕಾರದ ಬೊಕ್ಕಸವನ್ನ ಲೂಟಿ ಮಾಡುವ ರಾಜಕಾರಣ ನಂಬೋದು ಬಹಳ ಕಷ್ಟ. ಪಾಟೀಲ ಎತ್ತಲೆ ಹೂಳು ಕಟ್ಟಿಕೊಂಡ ಮನೆಯಲ್ಲಿ ಕೆರಳಿದ ಗಂಡ ಸರ್ಪವು ಬಂದು ಅವುಗಳೆಲ್ಲ ನಾಶ ಮಾಡಿ ಆ ಮನೆಯಲ್ಲೇ ತನ್ನದಾಗಿ ಮಾಡಿಕೊಂಡಂತೆ ಈ ನಿನ್ನ ಅರಮನೆಯಲ್ಲೇ ಇದ್ದುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಇಲ್ಲಿಂದ ಕಾಲು ಕೀಳ
ನನ್ನ ಹೆಸರು ಸಿಂಹ. ಉಗ್ರ ಉಗ್ರ ನರಸಿಂಹನೇ ಅಲ್ಲ. ಪಾಟೀಲ ನನ್ನನ್ನು ನಂಬಿಕೊಂಡು ಈ ಸುರಕ್ಷತೆಯಲ್ಲಿ ಹೊತ್ತರ ಹೊರಗೆ ತುಂಬಿ ಅವನನ್ನು ಮಾರಲಿಕ್ಕೆ ಕಳಿಸಿದನಲ್ಲ. ಮುಂದೆ ನೋಡು ನನ್ನ ಚಮತ್ಕಾರದ ಗುಟ್ಟನ್ನು. हेलो मिस्टर, तुम पाटिल का आदमी क्या? हाँ हाँ, मैं पाटिल को हाथी है। ए, तुम्हारा नाम क्या रे? अरे मेरा नाम नरसिंह है, नहीं तो पूछो कौन करेगा पाटिल को। चलो भाई, एक मिनट। हेलो, नमस्ते पाटिल साहब, मैं मदन लाल माताಡ್ತಿದ್ದ। तुम्हारा आदमी है क्या? उसका नाम नरसिंह है। इतना ನಿಮ್ಮ ಹುಡುಗ है क्या? हाँ ठीक है। अच्छा अच्छा। हाँ मदन भाई, ನನ್ನ ಮೇಲೆ ಈಗಲಾದರೂ ನಂಬಿಕೆ ಬಂದಿದೆ. अच्छा नरसिंह भाई, मेरा चेक पूरा हुआ। हेलो पैसे, तुम्हारे पास डायमंड हो? हेलो निकलो, मैं भी देखता हूँ। देखो भाई देखो, अच्छा ठीक है। हेलो पैसे, तुम्हारा पैसे ले हो, हमारा डायमंड दे हो। अच्छा नरसिंह भाई, मैं एक दिन मिलेंगे। हाँ मिलेगा मिलेगा, जरूर मिलेगा। तुम ठीक से जाके हाँ सॉरी मदन भाई, सॉरी। तुम्हारा जैसा हाथ मैं क्या करो, तुम्हारा जान हो। वो भगवान मेरा हाथ ले लिया। वो भगवान इस मदन लाल खात्मा को मुक्ति दे हो।